ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಒಂದು ಕ್ವೆಶನ್ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ 24ನೇ ತಾರೀಕಿಂದ ಕಾಡ್ತಾ ಇರೋದೇನು ಅಂತಂದರೆ ಫಿಲ್ ಸಾಲ್ಟ್ಗೆ ಏನಾಯಿತು ಆಲ್ಮೋಸ್ಟ್ 5 ದಿನ ಆಗ್ತಾ ಬರ್ತಾ ಇದೆ. 5 ದಿನಕ್ಕಿಂತ ಜಾಸ್ತಿನೇ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಆದರೂ ಸಹ ಆರ್ ಸಿ ಬಿ ಇದ್ರ ರಿಲೇಟೆಡು ಕ್ಲಾರಿಟಿ ಕೊಟ್ಟಿಲ್ಲ. ಏನಕ್ಕೆ ಫಿಲ್ ಸಾಲ್ಟ್ ಅವರು ಮಿಸ್ ಮಾಡ್ಕೊತಾ ಇದ್ದಾರೆ ಮ್ಯಾಚ್ನ ಅಂತ. ಆ್ಯಂಡ್ ಇವತ್ತಿನ ಮ್ಯಾಚ್ನು ಕೂಡ ಫಿಲ್ ಸಾಲ್ಟ್ ಅವರು ಮಿಸ್ ಮಾಡ್ಕೊತಾರೆ. ಅವ್ರ ಟೀಮ್ ಜೊತೆಗೆ ಟ್ರಾವೆಲ್ ಮಾಡ್ತಿಲ್ಲ, ಪ್ರಾಕ್ಟೀಸ್ ಸೆಷನ್ ಕೂಡ ಇನ್ವಾಲ್ವ್ ಆಗಿಲ್ಲ ಅಂತ ಅಪ್ಡೇಟ್ ಇದೆ. ಕ್ಲಿಯರ್ ಕಟ್ ಮಾಹಿತಿ ಸಿಕ್ಕಿದೆ. ಸೊ ಅದನ್ನು ನಾವು ಅಂದ್ಕೊಬೋದು. ಇನ್ನು ಅಫಿಷಿಯಲ್ ಅಪ್ಡೇಟ್ ಆರ್ ಸಿ ಬಿಯಿಂದ ಬಂದಿಲ್ಲ ಇವಾಗ ಫಿಲ್ ಸಾಲ್ಟ್ ಆಡೋದಿಲ್ಲ ಅಂತ. ಬಟ್ ಆದರೂ ಪ್ರಾಕ್ಟೀಸಲ್ಲಿ ಇನ್ವಾಲ್ವ್ ಆಗ್ದಿರೋದು ನೋಡಿ, ಜೊತೆಗೆ ಟೀಮ್ ಜೊತೆಗೆ ಟ್ರಾವೆಲ್ ಮಾಡಿರೋದನ್ನ ನೋಡ್ಬಿಟ್ಟು ಇವಾಗ ನಾವು ಅಂದ್ಕೊಬೋದು ಫಿಲ್ ಸಾಲ್ಟ್ ಅವರು ಇವತ್ತೂ ಸಹ ಆಡ್ತಾರೆ, ಜೇಕೊಬ್ ಬೆಥೆಲ್ ಅವರೇ ಆಡ್ತಾರೆ ಅಂತ. ಸೊ ಆ್ಯಸ್ ಪರ್ ದ ರಿಪೋರ್ಟ್ಸ್, ಇದು ಅಫಿಷಿಯಲ್ ಕನ್ಫರ್ಮೇಷನ್ ಅಲ್ಲ, ಆ್ಯಸ್ ಪರ್ ದ ರಿಪೋರ್ಟ್ಸ್ ಏನು ಬಂದಿರೋದು ಅಂದರೆ ಫಿಲ್ ಸಾಲ್ಟ್ಗೆ ಏನು ಆಗಿದೆ ಅಂತ, ಅವರಿಗೆ ಎಲ್ಲಿ ಪೆಟ್ಟಾಗಿದೆ ಅಂತ ಅಪ್ಡೇಟ್ ಬಂದಿಲ್ಲ. ಅವ್ರಿಗೆ ಮೈನರ್ ಇಂಜುರಿ ಆಗಿದೆಯಾ, ಮೇಜರ್ ಇಂಜುರಿ ಆಗಿದೆಯಾ, ಇದ್ರ ರಿಲೇಟೆಡ್ ಕೂಡ ಅಪ್ಡೇಟ್ ಬಂದಿಲ್ಲ. ಬಟ್ ಆ್ಯಸ್ ಪರ್ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಬಟ್ ಆ್ಯಸ್ ಪರ್ ದ ರಿಪೋರ್ಟ್ಸ್ ಬಂದಿರುವಂಥದ್ದು ಏನು ಅಂತಂದರೆ ಅವ್ರಿಗೆ ಏನಾಗಿದೆ ಅಂತ, ಅವ್ರಿಗೆ ಪ್ರಾಕ್ಟೀಸ್ಗಿನ್ನ ಮುಂಚೆ ಅಂದರೆ ಜಿ ಟಿ ಅಗೇನ್ಸ್ಟ್ ಮ್ಯಾಚ್ ಇತ್ತಲ್ಲ 24ನೇ ತಾರೀಕು. ಸೊ ಇವತ್ತು ಜಿ ಟಿ ಅಗೇನ್ಸ್ಟ್ ಮ್ಯಾಚ್ ಇದೆ. ಸೊ ಆವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಟೈಮಲ್ಲಿ ಏನೋ ಸ್ವಲ್ಪ ಹಿಟ್ ಆಗಿದೆ ಅಂತೆ. ಸೊ ಆ ಹಿಟ್ ಏನಿದೆ ಸ್ವಲ್ಪ ಇಂಜುರಿ ಆಗಿದೆ ಅಂತೆ. ಸೊ ಆ ಇಂಜುರಿ ಏನಿದೆ, ಸೊ ಅವ್ರಿಗೆ ಸ್ವಲ್ಪ ರಿಕವರಿ ತೊಗೊತಾ ಇದೆಯಂತೆ, ಸ್ವಲ್ಪ ಟೈಮ್ ತೊಗೊತಾ ಇದೆಯಂತೆ. ಬೇಸ್ಡ್ ಆನ್ ದ ರಿಪೋರ್ಟ್ಸ್ ಏನು ಅಂತಂದರೆ ಅವ್ರಿಗೆ ಇಂಜುರಿ ಅಷ್ಟರ ಮಟ್ಟಿಗೆ ಹೆವಿಯಾಗಿ ಏನಾಗಿಲ್ವಂತೆ. ಬಟ್ ಆ್ಯಸ್ ಪರ್ ದ ರಿಪೋರ್ಟ್ಸ್ ಹೇಳ್ತಿರೋದು ನಾನು, ಏನು ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ ಅಲ್ಲಿ ಆರ್ ಸಿ ಬಿ ಕಡೆಯಿಂದ. ನೆನ್ನೆ ದಿನೇಶ್ ಕಾರ್ತಿಕ್ ಹೇಳಿದ್ದೇನೋ ಲಾಸ್ಟ್ ಮ್ಯಾಚ್ ಟೈಮಲ್ಲಿ ಹೇಳಿದ್ದೆ ಅಂತಂದರೆ ಅವ್ರನ್ನ ಬ್ಯಾಟಲ್ ಮಾಡ್ತಾ ಇದ್ದಾರೆ ಇಂಜುರಿಯಿಂದ, ಅವ್ರು ರಿಕವರ್ ಆಗಿಲ್ಲ, ಅದನ್ನು ಈ ಮ್ಯಾಚ್ ಆಡೋದಕ್ಕಾಗೋದಿಲ್ಲ ಅಂತ ಲಾಸ್ಟ್ ಮ್ಯಾಚ್ ಹೇಳಿದರು ಅವರು. ಸೊ ಇನ್ನೂ ಬ್ಯಾಟಲ್ ಮಾಡ್ತಾ ಇದ್ದಾರೆ ಅಂತ. ಸೊ ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವರು ಫಿಟ್ನೆಸ್ ಪ್ರಾಬ್ಲಮ್ ಇದೆಯಂತೆ ಅವರಿಗೆ ಸ್ವಲ್ಪ ಮಟ್ಟಿಗೆ. ಏನು ಫಿಟ್ನೆಸ್ ಪ್ರಾಬ್ಲಮ್, ಅಲ್ಲಿ ಎದ್ದು ಬಿದ್ದು ಡೈವ್ ಆಗಿ ಹಿಡಿತಾರೆ, ಕ್ಯಾಚ್ಗಳನ್ನೆಲ್ಲ ತೇಲ್ಕೊಂಡು ಗಾಳಿ ಹಿಡಿತಾರೆ. ಫಿಟ್ನೆಸ್ ಪ್ರಾಬ್ಲಮ್ ಅಂತಿಲ್ಲ ಸಾಲ್ಟ್ಗೆ ಅಂತಂದರೆ. ಸೊ ಆ ಇಂಜುರಿ ಹಿಟ್ ಆಗಿದೆಯಲ್ಲ, ಅದರಿಂದ ಅವ್ರಿಗೆ ಫಿಟ್ನೆಸ್ ಪ್ರಾಬ್ಲಮ್ ಬಂದಿದೆಯಂತೆ. ಸೊ ಆದ್ದರಿಂದ ಅವರು ಆಡ್ತಾ ಇಲ್ಲ ಅಂತ ಅಪ್ಡೇಟ್ ಇದೆ. ಎಲ್ಲಿ ಅವ್ರಿಗೆ ಪೆಟ್ಟಾಗಿದೆ ಅಂತ, ಇದು ಡಿಸ್ಕ್ಲೋಸ್ಡ್ ಇಂಜುರಿ ಆಗೋಗ್ಬಿಟ್ಟಿದೆ. ಇದು ಯಾರು ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ ಆರ್ ಸಿ ಬಿ ಅವರು, ಇಲ್ಲಿಗೆ ಹಿಂಗಾಗಿದೆ ಅಲ್ಲಿಗೆ ಹಂಗಾಗಿದೆ ಅಂತ. ಸೊ ಅಲ್ಲೇನು ಇಲ್ನೆಸ್ಸಿಂದ ಬಳಲ್ತಾ ಇದ್ದಾರೆ ಅವರು, ಇಂಜುರಿ ಆದಮೇಲೆ ಇಲ್ನೆಸ್ಸಿಂದ ಬಳಲ್ತಾ ಇದ್ದಾರಾ ಅಥವಾ ಅವ್ರಿಗೆ ಇಂಜುರಿನೇ ಎಷ್ಟೊಂದು ಟೈಮ್ ತೊಗೊಂಡಿದ್ಯಾ ಅನ್ನೋ ರಿಲೇಟೆಡ್ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವರು ಸ್ವಲ್ಪ ಫಿಟ್ ಇಲ್ವಂತೆ, ಮ್ಯಾಚ್ ಫಿಟ್ ಇಲ್ವಂತೆ, ಅದಕ್ಕೋಸ್ಕರ ಆಡ್ತಾ ಇಲ್ಲ ಅಂತಾನೆ ಅಪ್ಡೇಟ್ ಬರ್ತಾ ಇದೆ. 6 ಮ್ಯಾಚಲ್ಲಿ ಆಲ್ಮೋಸ್ಟ್ 200 ರನ್ ಹೊಡೆದಿರುವಂಥ ಫಿಲ್ ಸಾಲ್ಟು ಮಿಸ್ ಆಗ್ತಾರೆ ಅಂತ ಅಂದರೆ ಖಂಡಿತ ಇದು ಒಂದು ಸ್ವಲ್ಪ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಹರ್ಟ್ ಆಗೇ ಆಗುತ್ತೆ. ಯಾಕಂದರೆ ಕನ್ಸಿಸ್ಟೆಂಟಾಗಿ ಒಂದು ರೇಂಜಿಗೆ ಆಡ್ತಿದ್ರು ಓಪನಿಂಗ್ ಸ್ಲಾಟಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ. ಇಲ್ಲಿ ಜೇಕೊಬ್ ಬೆಥೆಲ್ ಅಷ್ಟು ಕನ್ಸಿಸ್ಟೆನ್ಸಿ ಅದು ತೋರಿಸ್ತಾ ಇಲ್ಲ. 2 ಮ್ಯಾಚ್ನು ಕೂಡ ಬೇಗನೆ ಔಟ್ ಆಗಿದ್ದಾರೆ. ಸೊ ಫಿಲ್ ಸಾಲ್ಟು ಸ್ವಲ್ಪ ಕನ್ಸಿಸ್ಟೆಂಟಾಗಿ ಆಡ್ತಿದ್ರು, ಅದರಿಂದ ಫಿಲ್ ಸಾಲ್ಟೇ ಬರಲಿ ಅಂತ ಆರ್ ಸಿ ಬಿ ಫ್ಯಾನ್ಸ್ಗಳು ಅನ್ಕೊತಾ ಇರ್ತಾರೆ. ಸೊ ಜೇಕೊಬ್ ಬೆಥೆಲ್ ಇವತ್ತೇನಾದ್ರು ಪ್ರೂವ್ ಮಾಡ್ತು ಅಂತಂದರೆ ಅವಕಾಶ ಅಷ್ಟೇನಾಗಿ ಸಿಗೋದಿಲ್ಲ, ಪದೇ ಪದೇ ಅವಕಾಶ ಸಿಗೋಲ್ಲ. ನಾವು ಅಂದ್ಕೊಂಡಿದ್ವಿ ಎಲ್ಲ ಒಂದು ಮ್ಯಾಚ್ ಮಿಸ್ ಮಾಡ್ಕೊತಾರೆ ಫಿಲ್ ಸಾಲ್ಟ್ ಅಂತ ಅಂದ್ಕೊಂಡಿದ್ವಿ. ಬಟ್ ಇವಾಗ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ನು ಕೂಡ ಆನ್ ಥ್ರೋಟು ಮಿಸ್ ಮಾಡ್ಕೊತಾ ಇದ್ದಾರೆ. ಸೊ ನೆಕ್ಸ್ಟ್ ಮ್ಯಾಚ್ ಬರ್ತಾರೋ ಬರಲ್ವಾ ಅನ್ನೋ ರಿಲೇಟೆಡ್ ಕೂಡ ಆರ್ ಸಿ ಬಿ ಕ್ಲಾರಿಟಿ ಕೊಟ್ಟಿಲ್ಲ. ಇವ್ರು ಟೀಮ್ ಜೊತೆಗೇ ಟ್ರಾವೆಲ್ ಮಾಡ್ತಾ ಇಲ್ಲ ಅಂತಂದರೆ ಏನೋ ಸ್ವಲ್ಪ ಸಿವಿಯರ್ ಆಗಿ ಆಗಿರೋ ಥರ ಕಾಣಿಸ್ತಾ ಇದೆ ಸೀನ್ಸ್ನ ನೋಡ್ತು ಅಂತಂದರೆ. ಯಾಕಂದರೆ ನೋಡಿದ್ದೀವಿ ಎಲ್ಲ ಟೀಮ್ ಜೊತೆಗೇ ಟ್ರಾವೆಲ್ ಮಾಡ್ತಾ ಇದ್ದಾರೆ. ರೋಹಿತ್ ಶರ್ಮಾಗೆ ಇಂಜುರಿ ಆಗಿದೆ, ಟೀಮ್ ಜೊತೆಗೆ ಟ್ರಾವೆಲ್ ಮಾಡ್ತಾ ಇಲ್ವಾ. ಸೊ ನೋಡಿದ್ದೀವಿ ಸ್ವಲ್ಪ ಲೈಟಾಗಿ ನಿಗಲ್ಲಾಯಿತು ಅಂದರೆ ಖಂಡಿತ ಟೀಮ್ ಜೊತೆಗೆ ಟ್ರಾವೆಲ್ ಮಾಡ್ತಾರೆ. ಬಟ್ ಫಿಲ್ ಸಾಲ್ಟಿಗೆ ಏನೋ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಅದ್ರ ರಿಲೇಟೆಡು ಆರ್ ಸಿ ಬಿ ಕ್ಲಾರಿಟಿ ಕೊಟ್ಟಿಲ್ಲ, ಏನಾಗಿದೆ, ಎಲ್ಲಿಗೆ ಪೆಟ್ಟಾಗಿದೆ ಅಂತ ಕ್ಲಾರಿಟಿ ಕೊಡಬೇಕಾಗಿದೆ ನಮ್ಮ ಆರ್ ಸಿ ಬಿ. ಕೊಡಬೇಕಾದ್ರೆ ನನ್ನ ಪ್ರಕಾರ ಏನು ಹೈಟ್ ಮಾಡುವಂಥದ್ದು ಏನಿದೆ, ಈ ಥರ ಇಲ್ನೆಸ್ ಆಗಿದೆಯೋ ಅಥವಾ ಫಿಸಿಕಲಿ ಫಿಟ್ ಇಲ್ವೋ ಅವರು, ಅಥವಾ ಫಿಸಿಕಲಿ ಫಿಟ್ ಇಲ್ಲ ಅಂತಂದರೆ ಆ ಇಲ್ನೆಸ್ಸಿಂದ ಒಳ್ಬಿಟ್ಟು ಫಿಸಿಕಲಿ ಫಿಟ್ ಇಲ್ವೋ, ಅಥವಾ ಇಂಜುರಿಯಿಂದ ಫಿಸಿಕಲಿ ಫಿಟ್ ಇಲ್ವೋ ಅನ್ನೋ ರಿಲೇಟೆಡ್ ಆರ್ ಸಿ ಬಿ ಕ್ಲಾರಿಟಿ ಕೊಡಬೇಕು. ಆರ್ ಸಿ ಬಿ ಅಫಿಷಿಯಲ್ ಕನ್ಫರ್ಮೇಷನ್ ಕೊಡೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಸ್ ಪರ್ ದ ರಿಪೋರ್ಟ್ಸ್ನ ಹೊರತು ಅಂದರೆ ಅವರು ಮ್ಯಾಚ್ ಫಿಟ್ ಇಲ್ವಂತೆ, ಅದಕ್ಕೋಸ್ಕರ ಆಡ್ತಾ ಇಲ್ಲ ಅಂತ ಅಪ್ಡೇಟು ಬರ್ತಾ ಇದೆ ಮಗ. ಸೊ ನೋಡೋಣ, ಜೇಕೊಬ್ ಬೆಥೆಲ್ ಇವತ್ತೇನಾದ್ರು ಅದ್ದೂರಿಯಾಗಿ ಏನಾದ್ರು ಅವರು ಕೂಡ ಬ್ಯಾಕ್ ಹ್ಯಾಂಡಲ್ಲಿ ಓಡ್ತಾ ಇರುತ್ತೆ. 2 ಮ್ಯಾಚ್ ಫೇಲ್ ಆಗಿದ್ದೀನಿ ಅಂದರೆ ಲಾಸ್ಟ್ ಮ್ಯಾಚ್ ಕೂಡ ಫೇಲ್ಯೂರ್ ಲೆಕ್ಕನೇನೆ, ಅದೊಂಥರ ಅಗ್ರೆಸಿವ್ ಆಗ್ಬಿಟ್ಟು ಔಟ್ ಆದ್ರೂ ಕೂಡ ಈ ಮ್ಯಾಚ್ ಖಂಡಿತ ಪ್ರೆಷರ್ ಇರ್ತಾರೆ ಜೇಕೊಬ್ ಬೆಥೆಲ್ ಅವರು. ನೋಡೋಣ ಅದು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ಕಾದ್ ನೋಡೋಣ ಅದು ಯಾವಾಗ ರಿಟರ್ನ್ ಆಗ್ತಾರೆ ಫಿಲ್ ಸಾಲ್ಟ್ ಅಂತ. ಅಫಿಷಿಯಲ್ ಅಪ್ಡೇಟ್ಗೋಸ್ಕರ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಸಿಗುವ.